ಅಮೆರಿಕ ಇಸ್ರೇಲ್ ಮೈತ್ರಿ ಪಡೆಗಳು ಮತ್ತು ಇರಾನ್ ನಡುವಿನ ಸಂಘರ್ಷ ಅಂತ್ಯವಾಗೋ ಲಕ್ಷಣಗಳೇ ಕಂಡು ಬರ್ತಾ ಇಲ್ಲ. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ಅಲ್ ಖುದ್ಸ್ ಮೆರವಣಿಗೆ ವೇಳೆ ಸ್ಫೋಟ ಸಂಭವಿಸಿದೆ. ದಾಳಿಯಲ್ಲಿ ಓರ್ವ ಸಾವನ್ನಪ್ಪಿದ್ದು ಹಲವಾರು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪ್ಯಾಲೆಸ್ತೇನಿಯರೊಂದಿಗೆ ಒಗ್ಗಟ್ಟಿನ ವಾರ್ಷಿಕ ರ್ಯಾಲಿಯಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದ ವೇಳೆ ಸ್ಫೋಟ ಸಂಭವಿಸಿದೆ. ಒಮಾನ್ನ ಸೋಹಾರ್ ನಗರದ ಮೇಲೆ ಇರಾನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ 2 ಭಾರತೀಯರು ಸಾವನ್ನಪ್ಪಿದ್ದು 10 ಭಾರತೀಯರು ಸೇರಿದಂತೆ 11 ಜನ ಗಾಯಗೊಂಡಿದ್ದಾರೆ. ಅಲ್ ಅವಾಹಿ ಕೈಗಾರಿಕಾ ಪ್ರದೇಶದಲ್ಲಿ ಡ್ರೋನ್ ದಾಳಿ ನಡೆದ ಪರಿಣಾಮ 2 ಸಾವನ್ನಪ್ಪಿದ್ದಾರೆ. ವಿದೇಶಾಂಗ ಸಚಿವಾಲಯದ ಕೊಲ್ಲಿ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ಅಜೀಂ ಮಹಾಜನ್ ಮಾಹಿತಿ ಕೊಟ್ಟಿದ್ದಾರೆ. ಈ ಘಟನೆ ಮಸ್ಕತ್ ಬಳಿಯ ಸೋಹಾರ್ ನಗರದಲ್ಲಿ ನಡೆದಿದೆ. ದಾಳಿಯಲ್ಲಿ 2 ಭಾರತೀಯ ಪ್ರಜೆಗಳು ಸಾವನ್ನಪ್ಪಿದ್ದಾರೆ ಅಂತ ಹಂಚಿಕೊಳ್ಳೋಕೆ ನಾವು ತೀವ್ರವಾಗಿ ವಿಷಾದಿಸ್ತೀವಿ ಅಂತ ಹೇಳಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಸಂಘರ್ಷದಿಂದ ದೇಶದಾದ್ಯಂತ ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ದೇಶದ ಅತಿದೊಡ್ಡ ವಿಮಾನ ಸಂಸ್ಥೆ ಇಂಡಿಗೋ ಸಂಸ್ಥೆಗೂ ಇಂಧನದ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಇವತ್ತು ಮಧ್ಯರಾತ್ರಿಯಿಂದ ಅನ್ವಯ ಆಗುವಂತೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನ ಪ್ರಯಾಣದ ಮೇಲೆ ಹೆಚ್ಚುವರಿ ಇಂಧನ ಶುಲ್ಕ ವಿಧಿಸುವುದಾಗಿ ಇಂಡಿಗೋ ಸಂಸ್ಥೆ ಘೋಷಣೆ ಮಾಡಿದೆ. ಭಾರತದೊಳಗೆ ಸಂಚರಿಸಲು 425 ರೂಪಾಯಿ ಹೆಚ್ಚಿಸಿದ್ದು, ಮಧ್ಯಪ್ರಾಚ್ಯ ಪ್ರಯಾಣಕ್ಕೆ ಹೆಚ್ಚುವರಿ 900 ರೂಪಾಯಿ, ಆಗ್ನೇಯ ಏಷ್ಯಾ ಚೀನಾ ಪ್ರಯಾಣಕ್ಕೆ 1800 ರೂಪಾಯಿ, ಆಫ್ರಿಕಾ ಪಶ್ಚಿಮ ಏಷ್ಯಾ ಪ್ರಯಾಣಕ್ಕೆ 1800 ಹಾಗೂ ಯುರೋಪ್ ಪ್ರಯಾಣಕ್ಕೆ ಹೆಚ್ಚುವರಿ 2300 ಹೆಚ್ಚಳ ಮಾಡಿದೆ. ಇಸ್ರೇಲ್ ಇರಾನ್ ಯುದ್ಧದ ಪರಿಣಾಮ ಕರ್ನಾಟಕದ ಮೇಲೂ ಬೀರಿದ್ದು ಎಲ್ಪಿಜಿ ಸಿಲಿಂಡರ್ ಪೂರೈಕೆ ವ್ಯತ್ಯಯ ಉಂಟಾಗಿದೆ. ಆದಾಗ್ಯೂ ಬೆಂಗಳೂರಲ್ಲಿ ಗ್ಯಾಸ್ ಬಿಸಿ ತಟ್ಟದ ಹಲವು ಹೋಟೆಲ್ ಕಾಫಿ ಶಾಪ್ಗಳು ಇವೆ. ಗ್ಯಾಸ್ ಮೇಲೆ ಅವಲಂಬಿತ ಆಗದ ಹೋಟೆಲ್ಗಳಿಗೆ ಮಾತ್ರ ಸಂಕಷ್ಟ ಎದುರಾಗಿರುವುದು. ಬೆಂಗಳೂರಿನ ಹಟ್ಟಿ ಕಾಫಿ 100% ಗ್ಯಾಸ್ ಮುಕ್ತವಾಗಿದೆ. ತನ್ನ 70 ಔಟ್ಲೆಟ್ಗಳಲ್ಲೂ ಕಿಂಚಿತ್ತೂ ಗ್ಯಾಸ್ ಬಳಸದೆ ಎಲೆಕ್ಟ್ರಿಕ್ ಸ್ಟವ್ನಲ್ಲೇ ಆಹಾರ ತಯಾರಿಕೆ ಮಾಡ್ತಾ ಇದೆ. ಗ್ಯಾಸ್ಗಾಗಿ ಬೆಂಗಳೂರಿನ ಹಲವು ಹೋಟೆಲ್ಗಳು ಪರದಾಟ ನಡೆಸ್ತಾ ಇದ್ರು. ಹಟ್ಟಿ ಕಾಫಿ ಮಾತ್ರ ಯಾವುದೇ ಸಮಸ್ಯೆ ಇಲ್ಲದೆ ನಡೀತಾನೆ ಇದೆ. ಗ್ಯಾಸ್ ಅಭಾವದಿಂದ ಈ ಬಾರಿಯ ರಂಜಾನ್ ವ್ಯಾಪಾರ ಹಳ್ಳ ಹಿಡಿದಿದೆ. ರಂಜಾನ್ ತಿಂಗಳಲ್ಲಿ ಓಪನ್ ಆಗೋ ಶಿವಾಜಿನಗರ ಫುಡ್ ಸ್ಟ್ರೀಟ್ಗೆ ಈ ಬಾರಿ ಗ್ಯಾಸ್ ಅಭಾವದ ಹೊಡೆತ ಕೊಟ್ಟಿದೆ. ರೆಜೆಲ್ ಮಾರ್ಕೆಟ್ನಲ್ಲಿರುವ ಹೋಟೆಲ್ ಮುಂಭಾಗದಲ್ಲಿ ರಾಶಿ ಸೌದೆ ತಂದು ಸುರಿತಾ ಇದ್ದು ಸೌದೆಯಲ್ಲೇ ಅಡುಗೆ ಮಾಡ್ತಿದ್ದಾರೆ. ಜೊತೆಗೆ ಗ್ಯಾಸ್ ಸಿಗದೆ 10 ಫುಡ್ ಸ್ಟ್ರೀಟ್ ಸ್ಟಾಲ್ಗಳು ಬಂದ್ ಆಗಿವೆ. ಗ್ಯಾಸ್ ಸಿಗದ ಕಾರಣ ಬಹುಪಾಲು ಸಮೋಸ ಶವರ್ಮಾ ಸ್ಟಾಲ್ಗಳು ಕ್ಲೋಸ್ ಆಗಿವೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಈ ಯುದ್ಧದಿಂದ ಡ್ರೈ ಫ್ರೂಟ್ಸ್ ವ್ಯಾಪಾರಕ್ಕೂ ಹೊಡೆತ ಬಿದ್ದಿದೆ. ಇರಾನ್ ಒಣಹಣ್ಣು ಮಸಾಲೆ ಪದಾರ್ಥಗಳ ಸ್ಟಾಕ್ ಬಹುತೇಕ ಖಾಲಿಯಾಗಿದೆ ಅಂತ ಬೆಂಗಳೂರು ಡ್ರೈ ಫ್ರೂಟ್ಸ್ ಮರ್ಚೆಂಟ್ ಅಸೋಸಿಯೇಷನ್ ಮಾಹಿತಿ ಕೊಟ್ಟಿದೆ. ನಗರದಲ್ಲಿ ಬಹಳ ಬೇಡಿಕೆ ಇರೋ ಇರಾನ್ ಕರಿಮೆಣಸು, ಏಲಕ್ಕಿ ಬೆಲೆ ಏರಿಕೆ ಆಗಿದೆ. ಜೊತೆಗೆ ಅಂಜೂರ, ಗೋಡಂಬಿ, ಬಾದಾಮಿ, ಪಿಸ್ತಾ ಸೇರಿದಂತೆ ಡ್ರೈ ಫ್ರೂಟ್ಸ್ ಬೆಲೆಯೂ ಏರಿಕೆ ಆಗಿದೆ. ಬೆಂಗಳೂರಲ್ಲಿ ಉಂಟಾಗಿರುವ ಗ್ಯಾಸ್ ಅಭಾವದ ಬಿಸಿ ಇಂದಿರಾ ಕ್ಯಾಂಟೀನ್ಗೂ ತಟ್ಟಿದೆ. ನಿನ್ನೆಯೂ ಹಲವು ಇಂದಿರಾ ಕ್ಯಾಂಟೀನ್ಗಳು ಬಂದ್ ಆಗಿದ್ವು. ಇವತ್ತು ಕೂಡ ಹಲವು ಕಡೆಗಳಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಗ್ಯಾಸ್ ಅಲಭ್ಯವಾಗಿದೆ. ಹೀಗಾಗಿ ಮತ್ತಷ್ಟು ಕ್ಯಾಂಟೀನ್ಗಳು ಓಪನ್ ಆಗೋದು ಅನುಮಾನ ಆಗಿದೆ. ನಗರದಲ್ಲಿ ಒಟ್ಟು 170 ಇಂದಿರಾ ಕ್ಯಾಂಟೀನ್ಗಳಿದ್ದು 28 ಇಂದಿರಾ ಕಿಚನ್ಗಳಿಗೆ ಆಹಾರ ಪೂರೈಕೆ ಆಗಿದೆ. ಪ್ರತಿ ಕಿಚನ್ಗೂ 5 ರಿಂದ 6 ಗ್ಯಾಸ್ ಸಿಲಿಂಡರ್ ಅಗತ್ಯ ಇದೆ. ಗ್ಯಾಸ್ ಅಭಾವದಿಂದ ಆಹಾರ ಪೂರೈಕೆ ಕಷ್ಟ ಆಗ್ತಾ ಇದೆ. ಬೆಂಗಳೂರಲ್ಲಿ ಸ್ತಬ್ಧವಾದ ಗ್ಯಾಸ್ನಿಂದ ಹೋಟೆಲ್ ಉದ್ಯಮಕ್ಕೆ ಭಾರೀ ಸಮಸ್ಯೆ ಉಂಟಾಗಿದೆ. ಗ್ಯಾಸ್ ಸಮಸ್ಯೆಯಿಂದ ಪರ್ಯಾಯ ದಾರಿ ಕಂಡುಕೊಂಡ್ರೂ ಪ್ರಯೋಜನ ಆಗ್ತಾ ಇಲ್ಲ. ಬೆಂಗಳೂರು ಹಲವು ಹೋಟೆಲ್ಗಳು ಮುಚ್ಚೋ ಹಂತಕ್ಕೆ ತಲುಪಿದ್ದು ಚಾರ್ಕೋಲ್, ಎಲೆಕ್ಟ್ರಿಕ್ ಬಾಯ್ಲರ್, ಸೌದೆ ಒಲೆ ಮೊರೆ ಹೋದ್ರೂ ಹೋಟೆಲ್ ಮಾಲೀಕರಿಗೆ ಸಮಸ್ಯೆ ಬಗೆಹರಿಯದಂತಾಗಿದೆ. ಎಲೆಕ್ಟ್ರಿಕ್ ಬಾಯ್ಲರ್, ಇಂಡಕ್ಷನ್ಗಳಲ್ಲಿ ದೋಸೆ ಮಾಡೋಕ್ ಆಗ್ತಾ ಇಲ್ಲ. ಇದರಿಂದ ದೋಸೆಗೆ ಫೇಮಸ್ ಆದ ಹೋಟೆಲ್ಗಳಿಗೆ ಸಮಸ್ಯೆ ಎದುರಾಗಿದೆ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧ ಸಂಘರ್ಷ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ರೆಸಾರ್ಟ್ ಹೋಮ್ ಸ್ಟೇಗಳಲ್ಲೂ ಸಮಸ್ಯೆ ಉಂಟಾಗಿದೆ. ದಾಂಡೇಲಿ, ಗೋಕರ್ಣ, ಮುರುಡೇಶ್ವರದ ರೆಸಾರ್ಟ್ ಮಾಲೀಕರಲ್ಲಿ ಗೊಂದಲ ಶುರುವಾಗಿದೆ. 3 ದಿನಗಳವರೆಗೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇರುವಂತಹ ಮಾಲೀಕರು 3 ದಿನಗಳ ನಂತರ ಏನು ಅನ್ನೋ ಗೊಂದಲಕ್ಕೆ ಸಿಲುಕಿದ್ದಾರೆ. ಪ್ರವಾಸಿಗರ ಬುಕ್ಕಿಂಗ್ ತೆಗೆದುಕೊಳ್ಳುವಾಗಲೇ ತಿಂಡಿ ಮೆನು ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ತಿಂಡಿ ತಿನಿಸಿಗೆ ಹೊಂದಾಣಿಕೆ ಆದರೆ ಮಾತ್ರ ಬುಕ್ಕಿಂಗ್ ಮಾಡ್ಕೊಳ್ತಾ ಇದ್ದಾರಂತೆ. ಬೇಕಾದ ಅಗತ್ಯ ತಿಂಡಿ ಇರೋ ಕಡೆ ಮಾಡಿಕೊಡೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ ರೆಸಾರ್ಟ್ ಮಾಲೀಕರು. ದಾವಣಗೆರೆಯ ವೃದ್ಧಾಶ್ರಮದ ವೃದ್ಧರಿಗೂ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ. ದಾವಣಗೆರೆ ಡಿಸಿಎಂ ಟೌನ್ಶಿಪ್ನಲ್ಲಿರುವ ವಿವೇಕಾನಂದ ವೃದ್ಧಾಶ್ರಮದಲ್ಲಿ 20ಕ್ಕೂ ಅಧಿಕ ಮಂದಿ ವೃದ್ಧರು ವಾಸಿಸ್ತಾ ಇದ್ದಾರೆ. ಸಿಲಿಂಡರ್ ಕೊರತೆ ಉಂಟಾಗಿದ್ದು ಆಹಾರ ಸಿದ್ಧಪಡಿಸೋಕೆ ಹರಸಾಹಸ ಪಡುವಂತಾಗಿದೆ.
ಕಳೆದ 38 ವರ್ಷಗಳಿಂದ ಆಶ್ರಮ ನಡೆಸಿಕೊಂಡು ಬಂದಂಥ ಕಾರ್ಯದರ್ಶಿ ಮರಿಯಾಚಾರ್ಯ ಪ್ರತಿಕ್ರಿಯೆ ಕೊಟ್ಟಿದ್ದು, ಸಿಲಿಂಡರ್ ಕೊರತೆಯಿಂದ ವೃದ್ಧರಿಗೆ ನೀಡ್ತಾ ಇದ್ದ ಚಪಾತಿ ದೋಸೆ ನಿಲ್ಲಿಸಲಾಗಿದೆ. ಮುದ್ದೆ ಅನ್ನ ಸಾಂಬಾರ್ ಕೊಡಲಾಗ್ತಾ ಇದೆ. ವೃದ್ಧರಿಗೆ ಗಂಜಿ ಬಿಸಿ ನೀರಿನ ವ್ಯವಸ್ಥೆ ಮಾಡಬೇಕಾಗಿರುತ್ತೆ. ಸಿಲಿಂಡರ್ ಸಿಗದೇ ಇರೋದ್ರಿಂದ ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ. ಈಗಾಗಲೇ ಜಿಲ್ಲಾಧಿಕಾರಿ ಹಾಗೂ ಗ್ಯಾಸ್ ಏಜೆನ್ಸಿಗೆ ಮನವಿ ಸಲ್ಲಿಸಲಾಗಿದೆ ಅಂತ ಹೇಳಿದ್ರು. ಅಡುಗೆ ಅನಿಲ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಹಿನ್ನೆಲೆ ಕೋಲಾರದಲ್ಲಿ ಅಕ್ರಮವಾಗಿ ಸಿಲಿಂಡರ್ ಸೇಲ್ ಮಾಡಲಾಗ್ತಾ ಇದೆ. 1 ಕೆಜಿಗೆ 250 ರೂಪಾಯಿಂದ 280 ರೂಪಾಯಿಗೆ ಬ್ಲ್ಯಾಕ್ನಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಹೋಟೆಲ್ಗಳಿಗೆ ಪೂರೈಕೆ ಆಗಬೇಕಾಗಿದ್ದ ಸಿಲಿಂಡರ್ಗಳು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇತ್ತು. ನ್ಯೂಸ್ 18 ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಕಾಳಸಂತೆಯ ಕರಾಳ ಬಯಲಾಗಿದೆ. ಕಾಳಸಂತೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ಮಾರಾಟ ತಡೆಯೋಕೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇನ್ನು ಕೋಲಾರದಲ್ಲಿ ಗ್ಯಾಸ್ ಅಭಾವವನ್ನೇ ದುರುಳರು ಬಂಡವಾಳ ಮಾಡಿಕೊಂಡಿದ್ದಾರೆ. ಕೆಜಿಎಫ್ನಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಸೆಂಟರ್ಗಳು ತಲೆ ಎತ್ತಿವೆ. ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದು, ರೀಫಿಲ್ಲಿಂಗ್ಗೆ ಬಳಸ್ತಾ ಇದ್ದಂಥ 2 ಗ್ಯಾಸ್ ಸಿಲಿಂಡರ್ನ ವಶಕ್ಕೆ ಪಡ್ಕೊಂಡಿದ್ದಾರೆ.